ಈ ಹುಡುಗಿನ ಎಷ್ಟು ಪ್ರೀತಿಸ್ತೀಯ? ಓ ನನ್ನಮ್ಮಿ. ಮೇಡಮ್, ಭವಾನಿ ಏನಾದ್ರು ನನ್ನ ಬೇಡ ಅಂದ್ರೆ ಅವಳ ಜೀವ ತೆಗಿಯಷ್ಟು ನಾನು ಅವಳನ್ನ ಪ್ರೀತಿಸ್ತೀನಿ ಮೇಡಮ್. ಆದಷ್ಟು ಬೇಗ ಆ ಕೆಲಸ ಆಗ್ಬೇಕು. ಆಗಳ ಅಂದ್ರೆ ನನ್ನಮ್ಮಿ ನನ್ನ ಪ್ರೀತಿಸಲ್ಲ ಅಂತಾರ ಮೇಡಮ್? ಶ್ರೀಮಂತ್ರ ಮನೆ ಹುಡುಗನ್ ಸಹವಾಸಕ್ಕೆ ಬಿದ್ರೆ ಹೇಗೋಗ್ತಾಳೆ? ನಿಜನೇ ಮೇಡಮ್. ಮೊದ್ಲು ಅವನ್ನೆತ್ತಬೇಕು. ಹೇಯ್, ಅವ್ರನ್ನಲ್ಲ, ಅವಳನ್ನೆತ್ತಬೇಕು. ಬೇಡ, ಅವಳ ಮುಖ ಹಾಳಾಗೋ ಹಾಗೆ ಏನಾದ್ರೂ ಮಾಡು, ಇಲ್ಲ ಅವಳ ಕೈಕಾಲ್ ಮುರಿ. ಆದ್ರೆ ಯಾವುದೇ ಕಾರಣಕ್ಕೂ ಅವಳ ಜೀವ ಹೋಗ್ಬಾರ್ದು. ಯಾಕೆ ಮೇಡಮ್? ಆಗಾದ್ರೂ ನಿನ್ನ ಮದ್ವೆ ಮಾಡ್ಕೊಳಕ್ ಒಪ್ಕೋತಾಳ ಅಂತ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಮೇಡಮ್. ಎಲ್ಲ ಕನ್ಫ್ಯೂಷನ್, ಏನು ಅರ್ಥ ಆಗ್ತಿಲ್ಲ. ಆದ್ರೂ ನಂಗೆ ಡೀಲ್ ಓಕೆ. ಗುಡ್. ವಿನಯ್? ಎಸ್ ಮೇಡಮ್. ಕೆಲ್ಸ ಮುಗ್ಸು. ನೀನ್ ಎಷ್ಟು ಕೇಳ್ತೀಯೋ ಅಷ್ಟು ಕೊಡ್ತೀನಿ. ಮೇಡಮ್, ನನ್ನ ಅಮ್ಮಿ ನನಗೆ ಸಿಗ್ತಾಳೆ ಅಂತಂದ್ರೆ ನನಗೆ ದುಡ್ಡು ಬೇಡ ಮೇಡಮ್. ಹಾಗಾದ್ರೆ ಭವಾನಿನ್ ಮದ್ವೆ ಆಗ್ತೀಯಾ ನೀನು? ಮದುವೆ? ಅವಳು ಅವಳ ತಂಗಿ ನನಗೆ ಮಾಡಿರೋ ಅವಮಾನಕ್ಕೆ ಇಬ್ರು ನರಳಿಸಿ ಸಾಯಿಸ್ತೀನಿ. ಹಾಗಾದ್ರೆ ದುಡ್ಡು ಇಟ್ಕೊ ಮತ್ತೆ. ವಿನಯ್? ಹ್ಞೂ ಮೇಡಮ್. ನಮ್ಮಂತವ್ರನ್ನೂ ನಂಬ್ತಿರಲ್ಲ ಮೇಡಮ್. ಥ್ಯಾಂಕ್ ಯು. ಬೇಗ ಕೆಲಸ ಮುಗಿಸು. ಆದ್ರೆ ವಿಷಯ, ನಾನು ಪ್ರಾಣ ಹೋದ್ರೂ ಲೀಕ್ ಮಾಡಲ್ಲ. ಡೀಲು ಅಂದ್ಮೇಲೆ ಡೀಲು ಮೇಡಮ್. ಸರಿ, ಹೊರಗಡೆ ಇರು, ಬರ್ತೀನಿ. ಬರ್ತೀನಿ ಮೇಡಮ್. ಅವನ್ಗೆ ಒಂದು ಹೊಸ ಫೋನು, ಸಿಮ್ಮು, ಜೊತೆಗೆ ಅವನ್ ಮೇಲೆ ಒಂದು ಕಣ್ಣಿರ್ಲಿ. ಓಕೆ ಮೇಡಮ್. ನಮ್ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದ್ರೆ ಭವಾನಿ ಬಿಟ್ಟು ನಾನು ಒಂದ್ ಕ್ಷಣನೂ ಬದುಕಿರಲ್ಲ. ಇದನ್ನೇ ಎಂಗೇಜ್ಮೆಂಟ್ ಅನ್ಕೊಂಡು ಭವಾನಿ ಕೈಗೆ ಉಂಗ್ರ ಹಾಕು. ನಾವು ಪ್ರೀತಿಸೋಕ್ ಶುರು ಮಾಡಿ 1 ವರ್ಷ ಆದ್ಮೇಲೆ ಇವರು ವಸುಂಧರಾ ಮೇಡಮ್ ಮಗ ಅಂತ ಗೊತ್ತಾಯ್ತು. ಪ್ರೀತಿ ಅನ್ನೋದು ಸ್ಟೇಟಸ್ ನೋಡಿ ಹುಟ್ಟಲ್ಲ. ಭವಾನಿ ಗುಣ ಇಷ್ಟ ಆಯ್ತು, ಪ್ರೀತಿ ಮಾಡಿದೆ. ಭಿಖಾರಿ, ನನ್ನ ಸಾಮ್ರಾಜ್ಯನೇ ಕಬ್ಜಾ ಮಾಡೋದಕ್ಕೆ ಬರ್ತೀಯಾ? ದೇವ್ರೆ, ಬಂದಿರೋ ಅಡೆತಡೆಗಳನ್ನೆಲ್ಲ ಯಾವುದೇ ಕಷ್ಟ ಇಲ್ಲದಲೇ ದೂರ ಮಾಡಿದ್ಯಾ. ಹೀಗೆ ನಿನ್ನ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರ್ಲಪ್ಪ. ಇವತ್ತೊಂದಿನ ಮಾತ್ರ ಅಲ್ಲ, ಜೀವನ ಪರ್ಯಂತ ನನ್ನ ಜೀವನ ಯಾಕಪ್ಪ ಹಿಂಗಾಯ್ತು ಅಂತ ಬೇಡ್ಕೊತಾನೆ ಇರಬೇಕು. ಹಂಗೆ ಮಾಡಲಿಲ್ಲ ಅಂತಂದ್ರೆ ನಾನು ರಂಗನೇ ಅಲ್ಲ.
ಈಗ ಅಟ್ಯಾಕ್ ಮಾಡಿದ್ರೆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಏನ್ ಮಾಡ್ಲಿ? ನೀನಾ? ನಾನೇ. ಯಾಕೆ, ಏನಾಯ್ತು? ಬೆಳಿಗ್ಗೆ ಯಾಕೆ ಕಾಲ್ ಮಾಡಿಲ್ಲ? ಸಾರಿ, ನೀನ್ ಮಲ್ಗಿರ್ತೀಯ, ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಸುಮ್ನಾದೆ. ಪರವಾಗಿಲ್ವೇ, ಮುಂಚೆ ನಾನ್ ಲೇಟ್ ಆಗಿ ಬಂದ್ರೆ ಗಲಾಟೆ ಮಾಡ್ತಿದ್ದೆ. ಇವಾಗ ಯಾಕೆ ಕೋಪ ಮಾಡ್ಕೋತಿಲ್ಲ? ಮೊದ್ಲಾದ್ರೆ ನಾವಿಬ್ರು ಲವರ್ಸ್ ಆಗಿದ್ವಿ. ಈಗ ಈಗ ನಿನ್ನ ಮದ್ವೆ ಆಗ್ತಿರೋ ಹುಡ್ಗಿ. ಇನ್ ಮುಂದೆ ಏನಿದ್ರು ನಿನ್ನ ಅರ್ಥ ಮಾಡ್ಕೊಳ್ಬೇಕೇ ಹೊರತು ಯಾಕೆ, ಏನು, ಎತ್ತ ಅಂತ ಎಲ್ಲ ಕೇಳಿ ಜಗಳ ಮಾಡ್ಬಾರ್ದು ಅಂತ ಅಮ್ಮ ಹೇಳಿದ್ದಾರೆ. ವಾವ್, ಲವ್ ಯು ಅತ್ತೆ, ಸೂಪರ್ ನೀವು. ಸರಿ ಬಾ, ಮನೆಗೆ ಡ್ರಾಪ್ ಮಾಡ್ತೀನಿ. ಹಾಗೆ ಸುಮ್ನೆ ನಿನ್ ಜೊತೆ ಸುತ್ತಾಡ್ಬಾರ್ದು ಅಂತಾನು ಹೇಳಿದ್ದಾರೆ. ಹೋ, ಹಾಗಾದ್ರೆ ನೀನ್ ಬರಲ್ವಾ? ಬರಲ್ಲ ಅಂತ ಹೇಳೋದ್ ಕಷ್ಟ, ನಿಂಗೋಸ್ಕರನಾದ್ರೂ ಬರ್ತೀನಿ. ಜಾಣೆ. ಪುಣ್ಯ, ಅಮ್ಮ ಬೈತಾಳೆ ನಿನ್ ಜೊತೆ ಬರಲ್ಲ ಅಂತ ಹೇಳಿಲ್ವಲ್ಲ. ಬಾ. ಇವತ್ ನೀನ್ ಬಿಡಲ್ಲ ಕಣೆ. ಯಾಕೆ ಸ್ಲೋ ಆಗಿ ಹೋಗ್ತಿದ್ಯಾ? ಬೇಗ ಹೋದ್ರೆ ಮನೆ ಬಂದ್ಬಿಡತ್ತೆ. ನಿನ್ ಜೊತೆ ಜಾಸ್ತಿ ಹೊತ್ತು ಇರಕ್ಕಾಗಲ್ವಲ್ಲ. 6 ತಿಂಗಳು ಹೀಗ್ ಬಂದ್ ಹಾಗೆ ಹೋಗ್ಬಿಡತ್ತೆ ಅಂತಿದ್ದೆ. ಹೇಳ್ದೆ, ಆದ್ರೆ ಈಗ 6 ತಿಂಗಳು 6 ಯುಗದ ತರ ಅನಿಸ್ತಿದೆ. ಇದೆಲ್ಲ ಇದ್ರೇನೆ ಪ್ರೀತಿ ಜಾಸ್ತಿ ಆಗೋದು. ಜಸ್ಟ್ ಇಮ್ಯಾಜಿನ್ ಭವಾನಿ, ನಾವಿಬ್ರು ಕಾರಲ್ಲಿ ಹೀಗೆ ಅಕ್ಕಪಕ್ಕ ಕೂತ್ಕೊಂಡು ಜಡಿ ಮಳೆಯಲ್ಲಿ ಸನ್ಸೆಟ್ ಆಗೋ ಟೈಮಲ್ಲಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ರೆ. ಕೋಪ ಮಾಡ್ಕೊಂಡಿದ್ ಸಾಕು, ಮೊದಲು ಕಾಲ್ ಪಿಕ್ ಮಾಡು. ಹೇಳಿ ಮಿಸ್ಟರ್ ಪವನ್. ಸರ್, ವರ್ಮಾ ಅವರು ಬಂದಿದ್ದಾರೆ. ಸರಿ, ನಾನು ಈಗಲೇ ಬರ್ತೀನಿ. ಓಕೆ ಸರ್. ಅರ್ಥ ಆಯ್ತು, ಇಲ್ಲೇ ನಿಲ್ಸು, ನಾನು ಹೋಗ್ತೀನಿ. ನೋನು ಹಾಗೆಲ್ಲ ಅರ್ಧ ದಾರಿಲೇ ಬಿಟ್ಟು ಹೋಗೋನಲ್ಲ ಯಾತರ್ವ. ನನಗೂ ಗೊತ್ತು. ಈಗ ನೀನು ಕೆಲಸ ಮುಗಿಸು, ಸಂಜೆ ಆದ್ರೆ ಸಿಗೋಣ. ನಾನು ಇಲ್ಲಿಂದನೇ ಶಾರ್ಟ್ ಕಟ್ಟಲ್ಲಿ ಹೋಗ್ತೀನಿ. ಸರಿ, ಹುಷಾರು. ಮನೆಗೆ ರೀಚ್ ಆಗ್ತಿದ್ದಾಗೆ ಮೆಸೇಜ್ ಮಾಡು. ನಡಿ, ಬೇಗ 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 ಹೋಗು ಹೋಗು ಹೋಗು.